ಹೆಲೋ ಸಾಧಕರೇ, ವೆಲ್ಕಮ್ ಟು ರಘು GK 2026 ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇನ್ನು ನೋಡಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಚಾರ್ಟರ್ ಆ್ಯಕ್ಟ್ಗಳ ಕುರಿತಾಗಿ ನೋಡಿದ್ವಿ. ಅದೇ ರೀತಿ ಇವಾಗ ನಾವು 1861ರ ಭಾರತೀಯ ಕೌನ್ಸಿಲ್ ಕಾಯ್ದೆಯ ಕುರಿತಾಗಿ ಇವತ್ತು ನಾವು ನೋಡೋಣ, ಸರಿನಾ? ಇದರ ಹಿನ್ನೆಲೆ ಮತ್ತು ಬ್ಯಾಕ್ಗ್ರೌಂಡನ್ನು ನೋಡ್ತಾ ಹೋದರೆ ನಾವು ನೋಡಿ, 1857ರ ಸಿಪಾಯಿ ದಂಗೆ ನಂತರ ಬ್ರಿಟಿಷರು ಭಾರತೀಯರನ್ನು ಆಡಳಿತದಲ್ಲಿ ಭಾಗಿಯಾಗಿಸುವ ಅಗತ್ಯವನ್ನು ಅರಿತುಕೊಳ್ತಾರೆ. ಅದಾದ ನಂತರ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858ರ ಮೂಲಕ ಜಾರಿಗೆ ಬಂದಂತಹ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯ ವಿರುದ್ಧವಾಗಿ ಅಸಮಾಧಾನವನ್ನು ಉಂಟು ಮಾಡ್ತಾರೆ. ಅದಾದ ನಂತರ ಆಡಳಿತದ ವಿಕೇಂದ್ರೀಕರಣ ಮತ್ತು ಭಾರತೀಯರ ಸಹಭಾಗಿತ್ವವನ್ನು ಹೆಚ್ಚಿಸುವ ಉದ್ದೇಶದಿಂದಾಗಿ 1861ರ ಭಾರತೀಯ ಕೌನ್ಸಿಲ್ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಯಾವುದು ಈ ಕೌನ್ಸಿಲ್ ಕಾಯ್ದೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಆಡಳಿತವನ್ನು ವಿಕೇಂದ್ರೀಕರಣ ಮಾಡಿ ಭಾರತೀಯರ ಸಹಭಾಗಿತ್ವವನ್ನು ಅದರಲ್ಲಿ ಹೆಚ್ಚಿಗೆ ಮಾಡಿದ ನಂತರ ಇದರಲ್ಲಿ ಅವರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಈ ಕಾಯ್ದೆಯು ಕಲ್ಪಿಸಿ ಕೊಡ್ತದೆ. ನೆಕ್ಸ್ಟ್ ನೋಡ್ತಾ ಹೋದರೆ ಇದರ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳನ್ನು ನೋಡೋಣ. ಏನು? ಭಾರತೀಯರಿಗೆ ಮೊದಲ ಬಾರಿಗೆ ಶಾಸನ ಮಂಡಳಿ ಪ್ರವೇಶ. ನೋಡಿ, ಶಾಸನ ಮಂಡಳಿಗೆ ಫಸ್ಟ್ ಟೈಮು ಪ್ರವೇಶ ಮಾಡೋದಕ್ಕೋಸ್ಕರಪ್ಪ ಅಂತಂದ್ರೆ ಈ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಏನು? ವೈಸ್ರಾಯ್ಗೆ ಕೆಲವು ಭಾರತೀಯರನ್ನು ನಾಮನಿರ್ದೇಶನ ಮಾಡುವಂಥ ಅಧಿಕಾರವನ್ನು ನೀಡಲಾಗ್ತದೆ. ಮೊದಲು ಇರಲಿಲ್ಲ ವೈಸ್ರಾಯ್ ಅವರಿಗೆ ನಾಮನಿರ್ದೇಶನ ಮಾಡುವಂಥ ಅಧಿಕಾರ. ಈ ಕಾಯ್ದೆ ಮೂಲಕ ವೈಸ್ರಾಯ್ ಅವರಿಗೆ ಕೆಲವು ಭಾರತೀಯರನ್ನು ನಾಮನಿರ್ದೇಶನ ಮಾಡುವಂಥ ಅಧಿಕಾರವನ್ನು ಈ ಕಾಯ್ದೆ ಮೂಲಕ ನೀಡಲಾಗ್ತದೆ. 1862ರಲ್ಲಿ ಲಾರ್ಡ್ ಕ್ಯಾನಿಂಗ್ ಅವರು ಟೋಟಲಾಗಿ ಯಾವ್ಯಾವ ರಾಜ್ಯದ ಮಹಾರಾಜರಿಗಪ್ಪ ಅಂದರೆ ಬನಾರಸ್ನ ರಾಜ್ಯ ಮತ್ತು ಪಟಿಯಾಲದ ಮಹಾರಾಜ ಸರ್ ದಿನಕರ್ ರಾವ್ ಅವರನ್ನು ಕೌನ್ಸಿಲ್ ಸದಸ್ಯರನ್ನಾಗಿ ನೇಮಕ ಮಾಡ್ತದೆ. ಭಾರತೀಯರಿಗೆ ಕೌನ್ಸಿಲ್ ಸದಸ್ಯರನ್ನಾಗಿ ನೇಮಕವನ್ನು ಮಾಡ್ತಾರೆ. ಭಾರತೀಯರ ಶಾಸನಾತ್ಮಕವಾಗಿ ಪಾಲ್ಗೊಳ್ಳುವಿಕೆಯ ಆರಂಭ ಈ ಕಾಯ್ದೆ ಮೂಲಕ ಪ್ರಾರಂಭವಾಗ್ತದೆ. ಅಂದರೆ ಆಡಳಿತದಲ್ಲಿ ಭಾರತೀಯರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಈ ಕಾಯ್ದೆಯು ನೀಡ್ತದೆ ಅವರಿಗೆ. ನಂತರ ಮುಂದೆ ಎರಡನೇ ಪಾಯಿಂಟ್ ನೋಡ್ತಾ ಹೋದರೆ ವಿಕೇಂದ್ರೀಕರಣಕ್ಕೆ ಚಾಲನೆಯನ್ನು ನೀಡ್ತದೆ ಈ ಕಾಯ್ದೆ. ಏನು ಹೇಳಿ? ವಿಕೇಂದ್ರೀಕರಣಕ್ಕೆ ಚಾಲನೆ. ನೋಡಿ, ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ಶಾಸನಾಧಿಕಾರಗಳನ್ನು ಮರಳಿ ನೀಡಲಾಗ್ತದೆ ಈ ಕಾಯ್ದೆ ಮೂಲಕ. ನೋಡಿ, 1861ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಮೂಲಕ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ಶಾಸನಾಧಿಕಾರಗಳನ್ನು ಮರಳಿ ಕೊಡ್ತಾರೆ. ಅದಾದ ನಂತರ 1833ರ ಚಾರ್ಟರ್ ಕಾಯ್ದೆಯಿಂದ ಉಂಟಾಗಿರ್ತಕ್ಕಂಥ ಅತಿಯಾದ ಕೇಂದ್ರೀಕರಣಕ್ಕೆ ಈ ಕಾಯ್ದೆಯಲ್ಲಿ ಅಂತ್ಯವನ್ನು ಹಾಡ್ತಾರೆ. ಏನು? 1833ರ ಚಾರ್ಟರ್ ಕಾಯ್ದೆ ಇದೆಯಲ್ಲ, ಅಲ್ಲಿ ಉಂಟಾಗಿರ್ತಕ್ಕಂಥ ಕೇಂದ್ರೀಕರಣ ವ್ಯವಸ್ಥೆಯನ್ನು ಈ ಕಾಯ್ದೆಯಲ್ಲಿ ಸ್ಟಾಪ್ ಮಾಡಲಾಗ್ತದೆ. ಯಾಕಂದರೆ ಬಹಳಷ್ಟು ಜನ ಕೇಂದ್ರೀಕರಣ ವ್ಯವಸ್ಥೆಯ ವಿರುದ್ಧಪ್ಪ ಅಂತಂತಂದ್ರೆ ನಿಂತ್ಕೊಂಡ್ಬಿಡ್ತಾರೆ ಭಾರತೀಯರು. ಹಾಗಾಗಿಬಿಟ್ಟು ಈ ಕಾಯ್ದೆಯಲ್ಲಿ ಇದನ್ನು ಅಂತ್ಯಗೊಳಿಸ್ತಾರೆ. ಮೂರನೇ ಪಾಯಿಂಟ್ ನೋಡ್ತಾ ಹೋದರೆ ಹೊಸ ಪ್ರಾಂತೀಯ ಶಾಸನ ಮಂಡಳಿಗಳ ಸ್ಥಾಪನೆ ಮಾಡ್ತಾರೆ. ನೋಡಿ, ಹೊಸದಾಗಿ ಶಾಸನದ ಪ್ರಾಂತೀಯ ಮಂಡಳಿಗಳನ್ನು ಹೊಸದಾಗಿ ನೇಮಕವನ್ನು ಇಲ್ಲಿ ಮಾಡ್ತಾರೆ. ಮೊದಲನೇದಾಗಿ ಬಂಗಾಳ 1862, ಅದಾದ ನಂತರ ಉತ್ತರದಲ್ಲಿ ಪಶ್ಚಿಮ ಪ್ರಾಂತ್ಯ NWP 1866ರಲ್ಲಿ ಮಾಡ್ತಾರೆ. ಪಂಜಾಬ್ನಲ್ಲಿ 1897ರಲ್ಲಿ ಹೊಸ ಪ್ರಾಂತೀಯ ಶಾಸನ ಮಂಡಳಿಗಳನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಅದಾದ ನಂತರ ನಾಲ್ಕನೇದು ಪೋರ್ಟ್ಫೋಲಿಯೋ ವ್ಯವಸ್ಥೆಗೆ ಕಾನೂನು ಮಾನ್ಯತೆಯನ್ನು ನೀಡುತ್ತೆ. 1859ರಲ್ಲಿ ಲಾರ್ಡ್ ಕ್ಯಾನಿಂಗ್ ಪರಿಚಯಿಸಿರ್ತಕ್ಕಂತಹ ಪೋರ್ಟ್ಫೋಲಿಯೋ ಸಿಸ್ಟಮ್ಗೆ ಮಾನ್ಯತೆಯನ್ನು ಈ ಕಾಯ್ದೆಯ ಮೂಲಕ ನೀಡಲಾಗ್ತದೆ. ಎಕ್ಸಾಮಲ್ಲಿ ಕೇಳ್ಬೋದು ನಿಮಗೆ, ಪೋರ್ಟ್ಫೋಲಿಯೋ ಕಾಯ್ದೆ ಯಾವ ಕಾಯ್ದೆಯ ಮೂಲಕ ಜಾರಿಗೆ ತೆಗೆದುಕೊಂಡು ಬರಲಾಯಿತು, ಜಾರಿಗೆ ತೆಗೆದುಕೊಂಡು ಬಂದವರು ಯಾರು, ಪರಿಚಯಿಸಿದವರು ಯಾರು ಅಂತ ಕೂಡ ಇದರ ಮೇಲೆ ಪ್ರಶ್ನೆಯನ್ನು ಕೇಳ್ಬೋದು. ಅದರ ನಂತರ ಪ್ರತಿಯೊಬ್ಬ ಕಾರ್ಯಕಾರಿ ಸದಸ್ಯನಿಗೆ ಒಂದು ಅಥವಾ ಹೆಚ್ಚು ಇಲಾಖೆಯ ಜವಾಬ್ದಾರಿಯನ್ನು ವಹಿಸಲಾಗ್ತದೆ ಈ ಕಾಯ್ದೆ ಮೂಲಕ. ಏನು? ಪ್ರತಿಯೊಬ್ಬ ಕಾರ್ಯಕಾರಿ ಸದಸ್ಯನಿಗೆ ಒಂದು ಅಥವಾ ಹೆಚ್ಚು ಇಲಾಖೆಗಳ ಜವಾಬ್ದಾರಿಯನ್ನು ಈ ಕಾಯ್ದೆ ಮೂಲಕ ಅವರಿಗೆ ನೀಡಲಾಗ್ತದೆ. ನಂತರ 5ನೇ ಪಾಯಿಂಟ್ ನೋಡ್ತಾ ಹೋದರೆ
ವೈಸ್ರಾಯಿಗೆ ಸುಗ್ರೀವಾಜ್ಞೆಯ ಅಧಿಕಾರವನ್ನು ನೀಡಲಾಗ್ತದೆ. ಮೊದಲೆಲ್ಲ ಇರಲಿಲ್ಲ. ಈ ಕಾಯ್ದೆ ಬಂದ ಮೇಲೇ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂಥ ಅಧಿಕಾರವನ್ನು ಈ ಕಾಯ್ದೆಯ ಮೂಲಕ ನೀಡಲಾಗ್ತದೆ. ಏನು, ತುರ್ತು ಪರಿಸ್ಥಿತಿಗಳಲ್ಲಿ, ಎಲ್ಲಿ ಹೇಳಿ, ತುರ್ತು ಪರಿಸ್ಥಿತಿಗಳಲ್ಲಿ ಕೌನ್ಸಿಲ್ ಅನುಮತಿ ಇಲ್ಲದೆ ಆರ್ಡಿನೇಷನ್ ಹೊರಡಿಸುವಂಥ ಅಧಿಕಾರ ಯಾರಿಗೂ ಇರಲಿಲ್ಲ. ಅಂದರೆ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂಥ ಅಧಿಕಾರ ಈ ಕಾಯ್ದೆ ಮೂಲಕ ನೀಡಲಾಗ್ತದೆ. ಅವಧಿಯಪ್ಪ ಅಂತಂದರೆ 6 ತಿಂಗಳಿರುತ್ತೆ. ಕಾನೂನಿನಷ್ಟೇ ಶಕ್ತಿಯನ್ನು ಈ ಕಾಯ್ದೆಯು ಹೊಂದಿರುತ್ತೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಏನು ಹೇಳಿ, ಕಾನೂನಿನಷ್ಟೇ ಅಧಿಕಾರವನ್ನು ಈ ಕಾಯ್ದೆಯು ಹೊಂದಿರುತ್ತೆ. 6ನೇ ಪಾಯಿಂಟ್ನ ನೋಡ್ತಾ ಹೋದರೆ, ಶಾಸನ ಮಂಡಳಿಯ ಸೀಮಿತ ಅಧಿಕಾರ. ಏನು ಹೇಳಿ, ಶಾಸನ ಮಂಡಳಿಯ ಸೀಮಿತವಾಗಿರ್ತಕ್ಕಂತಹ ಅಧಿಕಾರ. ಕೇವಲ ಕಾನೂನು ರಚನೆಗೆ ಮಾತ್ರ ಅಧಿಕಾರವನ್ನು ಇಲ್ಲಿ ನೀಡಲಾಗ್ತಾ ಇತ್ತು. ಹಣಕಾಸು, ಬಜೆಟು ಅಥವಾ ಆಡಳಿತ ನಿಯಂತ್ರಣದ ಅಧಿಕಾರ ಈ ಕಾಯ್ದೆಯಲ್ಲಿ ಭಾರತೀಯರಿಗೆ ಯಾವುದೇ ರೀತಿಯಾಗಿ ನೀಡಲಿಲ್ಲ. ಕೇವಲ ಇಲ್ಲಿ ಕಾನೂನು ರಚನೆಗೆ ಮಾತ್ರ ಅವಕಾಶವನ್ನು ನೀಡ್ತಾರೆ. ಹಣಕಾಸಾಗಲಿ, ಬಜೆಟ್ ಆಗಲಿ, ಆಡಳಿತದ ನಿಯಂತ್ರಣಕ್ಕಾಗಲಿ ಇಲ್ಲಿ ಅಧಿಕಾರವನ್ನು ನೀಡೋದಿಲ್ಲ. ನಂತರ 7ನೇ ಪಾಯಿಂಟಪ್ಪ ಅಂತಂದರೆ, ಕಾನೂನು ಸದಸ್ಯರ ಸೇರ್ಪಡೆ. ನೋಡಿ, ವೈಸ್ರಾಯರ ಕಾರ್ಯಕಾರಿ ಮಂಡಳಿಗೆ ಒಬ್ಬ ಕಾನೂನು ಸದಸ್ಯರನ್ನು ಕೂಡ ಸೇರಿಸಲಾಗ್ತದೆ. ಆ ಕಾನೂನು ಸದಸ್ಯರು ಯಾರಪ್ಪ ಅಂತಂತಂದರೆ, ನಮ್ಮ ಭಾರತೀಯರಾಗಿರ್ತಕ್ಕಂತಹ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಇಲ್ಲಿ ವೈಸ್ರಾಯಾಗಿ ಇಲ್ಲಿ ಅವರ ಕಾರ್ಯಕಾರಿ ಮಂಡಳಿಯ ಕಾನೂನು ಸದಸ್ಯರನ್ನಾಗಿ ನೇಮಕ ಮಾಡ್ತಾರೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಬೇಕು. ನೋಡಿದ್ರಲ್ಲ, ಇವತ್ತು ನಾವು 1861ರ ಭಾರತೀಯ ಕೌನ್ಸಿಲ್ ಕಾಯ್ದೆಯ ಕುರಿತಾಗಿ ನೋಡಿದ್ವಿ. ಏನಪ್ಪ ಅಂದರೆ, ಇಲ್ಲಿ ಇಂಪಾರ್ಟೆಂಟಾಗಿ ನೀವು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೋಡ್ಕೊಂಡು ಹೋದರೆ ಸಾಕು. ಏನಪ್ಪ ಅಂತಂದರೆ, 1857ರ ಸಿಪಾಯಿ ದಂಗೆ ನಂತರ ಬ್ರಿಟಿಷರು ಭಾರತೀಯರನ್ನು ಆಡಳಿತದಲ್ಲಿ ಭಾಗಿಸುವಂಥ ಅಗತ್ಯವನ್ನು ಅವರಿಗೆ ಮನಗಣ್ತಾರೆ. ಅದಾದ ನಂತರ ಗೌರ್ಮೆಂಟ್ ಆ್ಯಕ್ಟ್ 1858 ಇದೆಯಲ್ಲ, ಇದರ ಮೂಲಕ ಜಾರಿಗೆ ಬಂದಿರತಕ್ಕಂತಹ ಕೇಂದ್ರೀಕೃತ ವ್ಯವಸ್ಥೆಯನ್ನು ವಿರುದ್ಧವಾಗಿ ಅಸಮಾಧಾನವನ್ನು ಭಾರತೀಯರು ಹೊರಹಾಕ್ತಾರೆ. ಅದರ ವಿರುದ್ಧವಾಗಿ ನಿಂತ್ಕೋತಾರೆ. ಆಮೇಲೆ ಆಡಳಿತದ ವಿಕೇಂದ್ರೀಕರಣ ಮತ್ತು ಭಾರತೀಯರ ಸಹಭಾಗಿತ್ವವನ್ನು ಹೆಚ್ಚಿಸುವ ಉದ್ದೇಶದಿಂದಾಗಿ 1861ರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಅದರಲ್ಲಿ ಭಾರತೀಯರಿಗೆ ಮೊದಲ ಬಾರಿಗಪ್ಪ ಅಂತಂದರೆ ಶಾಸನ ಸಭೆಯಲ್ಲಿ ಅವಕಾಶವನ್ನು ನೀಡ್ತಾರೆ. ವಿಕೇಂದ್ರೀಕರಣಕ್ಕೆ ಚಾಲನೆಯನ್ನು ನೀಡ್ತಾರೆ. ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಶಾಸನಾಧಿಕಾರಿಗಳನ್ನು ಮರಳಿ ಅವ್ರಿಗೆ ವಾಪಸ್ ಕೊಡ್ತಾರೆ. ಆಮೇಲೆ ಹೊಸ ಪ್ರಾಂತ್ಯಗಳ ಶಾಸನ ಮಂಡಳಿಗಳನ್ನು ಸ್ಥಾಪನೆ ಮಾಡ್ತಾರೆ ವ್ಯಾಂಗಾಳದಲ್ಲಿ. ಆಮೇಲೆ ಉತ್ತರ ಪಶ್ಚಿಮ ಪ್ರಾಂತ್ಯಗಳಲ್ಲಿ ಮತ್ತು ಪಂಜಾಬ್ಗಳಲ್ಲಿ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿ ಪೋರ್ಟ್ಫೋಲಿಯೋ ವ್ಯವಸ್ಥೆ ಕಾನೂನು ಮಾನ್ಯತೆಯನ್ನು ನೀಡ್ತಾರೆ. ಈ ಪೋರ್ಟ್ಫೋಲಿಯೋ ವ್ಯವಸ್ಥೆ ಯಾವ ಕಾಯ್ದೆಯಲ್ಲಿ ಜಾರಿಗೆ ಬಂತು ಅಂತ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಅದನ್ನು ಜಾರಿಗೆ ತಂದವರು ಯಾರು ಅಥವಾ ಪರಿಚಯಿಸಿದವರು ಯಾರಪ್ಪ ಅಂದರೆ ಲಾರ್ಡ್ ಕ್ಯಾನಿಂಗ್ ಅಂತೇಳಿ 1859ರಲ್ಲಿ ಅಂತೇಳಿ ಇದನ್ನು ನೆನ್ಪಿಟ್ಕೊಳ್ಬೇಕು ನೀವು. ಪ್ರತಿಯೊಬ್ಬ ಕಾರ್ಯಕಾರಿ ಸದಸ್ಯನಿಗೆ 1 ಅಥವಾ ಹೆಚ್ಚು ಇಲಾಖೆಯ ಜವಾಬ್ದಾರಿಗಳನ್ನು ಕೂಡ ಇಲ್ಲಿ ನೀಡ್ತಾರೆ. ಅದೇ ರೀತಿ ವೈಸ್ರಾಯಿಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂಥ ಅಧಿಕಾರವಪ್ಪ ಅಂತಂದರೆ ಇಲ್ಲಿ ನೀಡಲಾಗ್ತದೆ ಅಂತ ಹೇಳಿದ್ದಾರೆ. ಅದರದ್ದು 6 ತಿಂಗಳ ಅವಧಿ ಇರ್ತದೆ ಮತ್ತು ಕಾನೂನಿನಷ್ಟೇ ಇದು ಶಕ್ತಿಯನ್ನು ಹೊಂದಿರ್ತದೆ ಅಂತೇಳಿ ನಾವು ಇಲ್ಲಿ ತಿಳ್ಕೊಳ್ಬೇಕು. ಅದಾದ ನಂತರ ಶಾಸನ ಮಂಡಳಿಗೆ ಸೀಮಿತವಾಗಿರ್ತಕ್ಕಂಥ ಅಧಿಕಾರ ನೀಡಲಾಗಿದೆ. ಶಾಸನ ಮಂಡಳಿಯಲ್ಲಿ ನಮ್ಮ ಭಾರತೀಯರ ಸದಸ್ಯರಿದ್ದಾರಲ್ಲ, ಅವರಿಗೆ ಕೆಲವೊಂದಿಷ್ಟು ಇದಕ್ಕೆ ಮಾತ್ರಪ್ಪ ಸೀಮಿತವಾಗಿರ್ತಕ್ಕಂಥ ಅಧಿಕಾರವನ್ನು ನೀಡಿದ್ದಾರೆ. ಕೆಲವು ಕಾನೂನುಗಳಿಗೆ ರಚನೆ ಮಾಡೋ ಟೈಮಲ್ಲಿ ಅಧಿಕಾರವನ್ನು ಮಾತ್ರ ಹೊಂದಿರ್ತಾರೆ. ಹಣಕಾಸಾಗಲಿ, ಬಜೆಟ್ ಆಗಲಿ, ಆಡಳಿತದ ನಿಯಂತ್ರಣದಕ್ಕಾಗಲಿ ಇಲ್ಲಿ ಯಾವುದೇ ಅಧಿಕಾರವನ್ನು ನಮ್ಮ ಭಾರತೀಯರಿಗೆ ನೀಡಿರಲ್ಲ. ಕಾನೂನು ಸದಸ್ಯರ ಸೇರ್ಪಡೆ ಮಾಡ್ತಾರೆ. ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿಗೆ ಒಬ್ಬ ಭಾರತೀಯನನ್ನು ಕೂಡ ಕಾನೂನು ಸದಸ್ಯನನ್ನಾಗಿ ನೇಮಕ ಮಾಡ್ತಾರೆ ಅಂತೇಳಿ ನಾವು ಇಲ್ಲಿ ತಿಳ್ಕೊಳ್ಬೇಕು. ನೋಡಿದ್ರಲ್ಲ, ಇವತ್ತು ನಾವು 1861ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಕುರಿತಾಗಿ ಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡಿದ್ವಿ. ಇದೇ ರೀತಿ ನಮ್ಮ ಹೆಚ್ಚಿನ ವಿಡಿಯೋಗಳನ್ನು, ಈ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಡಿಯೋಗಳನ್ನು ನೀವೇನಾದರೂ ನೋಡಬೇಕಪ್ಪ ಅಂತಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಾಂಗ್ ವಿಡಿಯೋಸ್ ಅಂತೇಳಿ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಅದರಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಇಲ್ಲಿ ನೀವು ನೋಡ್ಬೋದು. ಅದೇ ರೀತಿಯಾಗಿ ನಿಮಗೆ ಯಾವ ರೀತಿಯಾಗಿರ್ತಕ್ಕಂಥ ಕ್ಲಾಸ್ಗಳು ಹೇಳಬೇಕು, ಯಾವ ಟಾಪಿಕ್ ಮೇಲೆ ಹೇಳಬೇಕು ಅಂಥೇಳಿ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ನೀವು ಮೆಸೇಜ್ ಮಾಡಿ. ಹಾಗೆ ಆದರೆ ನಾನು ನೆಕ್ಸ್ಟ್ ಆ ಕ್ಲಾಸ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ.